ರೀತಿ ಪಾರ್ಲರ್ ಮೀಟಿಂಗ್ಗಳು ಸಭೆಗಳು ಮಾಡೋದ್ರಿಂದನೇ ಕಾಂಪ್ಲಿಕೇಟ್ ಆಗ್ತದೆ ಅನ್ಸುತ್ತೆ. ಯಾವ ಸಭೆಗಳು? ಒಂದಿಷ್ಟು ಜನ ಪಾರ್ಲರ್ ಮೀಟಿಂಗ್ ಅಬ್ದುಲ್ ಜಬ್ಬಾರ್ ಅವರೆಲ್ಲ meeting ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94 ಇಂದ 91 ಇಂದ ಹಿಂಗೆ ಮಾಡೋದು. ಇದೇನು ಹೊಸ್ತಲ್ಲ. ಒಬ್ನಿಂದ ಊರ್ ಹಾಳು ಮಾಡೋದ್ ಬೇಡ ಏನ, ಒಬ್ನಿಂದ ಊರ್ ಹಾಳಾಗೋದ್ ಬೇಡ. ಎಲ್ಲರೂ ಕುತ್ಕೊಂಡ್ ಮಾತಾಡಿದ್ರೆ ಒಂದ್ ಇದಿರ್ತೈತಿ. ನನಗೆ ಮಾತಾಡಕ್ ಬರಲ್ಲೇನ? ನಾನು ಯಾಕೆ ಸುಮ್ಮನದನಿ? ನೋಡು, ಇದು ಒಂದು ಪಕ್ಷ ಅಂದ ಮೇಲೆ ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗ್ ಹೇಳ್ತಾರ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲೇ ಏನು ಪುಂಗಿ ನಡೆಯಲ್ಲಪ್ಪ. ಇದೊಂದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗೆ ಆಗೈತಿ. ಇದು ಅವ್ನ್ ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನ್ ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು, ಏನದು? ಅಬ್ದುಲ್ ಜಬ್ಬಾರ್ ಅವರು ಬಂದಾಡ್ತಾರ. ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ, ಇವ್ರ ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ? ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ ನಾವು. ಇವಕ್ಕೆಲ್ಲ ನೋಡು, ನೀತಿ ನ್ಯಾಯ ಧರ್ಮ ಇರ್ಬೇಕು. ಅವಿಲ್ದಲ್ಲಿ ನೇಲ್ ನೋಡಿ. ಸರ್, ಇಲ್ಲಿವರೆಗೂ ಯಡಿಯೂರಪ್ಪ ಹೊಸ ಮಾತಾಡ್ತಾರೆ ಸರ್ ನಿಮ್ ಜೊತೆಗೆ ಈ ವಿಚಾರವಾಗಿ ಏನು ಮಾತಾಡಿಲ್ಲಪ್ಪ. ಚರ್ಚೆ ಆಗಿದೆ ಸರ್. ಚರ್ಚೆ ಬರ್ಲಿ, ಸಲಹೆ ಕೊಡ್ಲಿ, ಎಲ್ಲರೂ ಕೊಡ್ಲಿ, ನಾವು ಕೊಡ್ತೇವಿ, ಅವರು ಕೊಡ್ತೇವೆ, ಅಧ್ಯಕ್ಷರು ಕೊಡೋಣ. ಹೆಂಗೆ ಕೇಳೋಣ. ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡೋದು ಬೇಡ, ಕನ್ಫ್ಯೂಷನ್ ಮಾಡೋದು ಬೇಡ. ವೋಟುದಾರರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ. ಯಾರ ಅಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ. ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಸಮಿತಿ ಬಹಳ ದೊಡ್ಡದಾಗಿ ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡು ಮಾಡ್ಯಾರ. ಸರ್, ಈಗ ನಾಳೆ ಕೆ ಶಿವಕುಮಾರ್ ಏನಪ್ಪ ಗೊತ್ತಿಲ್ಲಪ್ಪ ನನಗೆ. ಬಂದಿರ್ತತಿ ಒಂದು, ನನಗೇನೋ ಗೊತ್ತಿಲ್ಲ ಅದಕ್ಕೆ ಏನು. ಈಗ ಇದ್ರದ್ದು ಕರೆದಿರ್ತಾರಲ್ಲ ಯೂಶಲಿ, ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಕರೀತಾರೆ ಇದರಲ್ಲೇ. ಅದು CLP ಎಲ್ಲ ಕರೀತಾರೆ. ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಡಿನ್ನರ್ ಮಾಡಿ ಯಾವಾಗ ಡೆಲ್ಲಿಗೆ ಹೋಗಿದ್ರು? ಡೆಲ್ಲಿ ಗೊತ್ತಿಲ್ಲ, ಗೊತ್ತಿಲ್ಲಪ್ಪ ನನಗೆ.